ಫ್ರೆಂಡ್ಸ್, ನಾವು ಬಳಸುವ ಫೋನ್ ಕ್ಯಾಮೆರಾ, ವಾಟರ್ ಫಿಲ್ಟರ್, ಮೆಮೊರಿ ಫೋಮ್ ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಪ್ರತಿಯೊಂದು ವಸ್ತುವಿನ ಟೆಕ್ನಾಲಜಿ ಎಲ್ಲಿ ಹುಟ್ಟಿಕೊಂಡಿತ್ತು ಗೊತ್ತಾ? ನಾಸಾದಲ್ಲಿ. ಹೌದು, ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೋಸ್ಕರ ಅವರು ಕಂಡುಹಿಡಿದ ಅನೇಕ ಟೆಕ್ನಾಲಜೀಸ್ನ ಈಗ ನಾವು ಮನೆಯಲ್ಲಿ ಬಳಸ್ತಿರುವ ಅನೇಕ ವಸ್ತುಗಳಲ್ಲಿ ಉಪಯೋಗಿಸ್ತಿದ್ದೇವೆ. ಅಂತಹ ಕೆಲವು ವಸ್ತುಗಳನ್ನ ಈಗ ನೋಡೋಣ ಬನ್ನಿ. ಮೆಮೊರಿ ಫೋಮ್ ಕಮರ್ಷಿಯಲ್ ಏರೋಪ್ಲೇನ್ಸ್ ಅಲ್ಲಿ ಹಾಗೂ ಸ್ಪೇಸ್ ಶಿಫ್ಟ್ಗಳಲ್ಲಿ ಸೀಟ್ಸ್ನ ಸೇಫ್ಟಿಗೋಸ್ಕರ ಮೆಮೊರಿ ಫೋಮ್ನ ಕಂಡು ಹಿಡಿತಾರೆ. ಈಗ ಅದೇ ಮೆಮೊರಿ ಫೋಮ್ಸ್ನ ನಾವು ಮ್ಯಾಟ್ರಸಸ್ ಅಲ್ಲಿ, ಪಿಲ್ಲೋಸ್ ನಲ್ಲಿ ಬಳಸ್ತಿದ್ದೇವೆ. ಸ್ಕ್ರಾಚ್ ರೆಸಿಸ್ಟೆನ್ಸ್ ಲೆನ್ಸಸ್ ಆಸ್ಟ್ರೋನಾಟ್ಸ್ರ ಹೆಲ್ಮೆಟ್ಸ್ಗಿರುವ ವೇಸಲ್ಸ್ಗೋಸ್ಕರ ಸ್ಕ್ರಾಚ್ ರೆಸಿಸ್ಟೆನ್ಸ್ ಲೆನ್ಸಸ್ ನ ನಾಸಾದವರು ಕಂಡು ಹಿಡಿತಾರೆ. ಈಗ ಅದೇ ಲೆನ್ಸಸ್ ನ ನಾವು ಸ್ಪೆಕ್ಟ್ಸ್ ಅಲ್ಲಿ ಬಳಸ್ತಿದ್ದೇವೆ. ಫೋನ್ ಕ್ಯಾಮೆರಾ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಉಪಯೋಗಿಸುವುದಕ್ಕೋಸ್ಕರ ಚಿಕ್ಕ ಗಾತ್ರದಲ್ಲಿ ಕ್ವಾಲಿಟಿ ಇರುವ ಕ್ಯಾಮ್ರಾಸ್ ನ ನಾಸಾ ಕಂಡು ಹಿಡಿಯುತ್ತೆ. ಈಗ ಅದೇ ಚಿಕ್ಕ ಕ್ಯಾಮ್ರಾ ಟೆಕ್ನಾಲಜಿಯನ್ನ ನಾವು ಫೋನ್ಸ್ ನಲ್ಲಿ ಬಳಸ್ತಿದ್ದೇವೆ. ವೈರ್ಲೆಸ್ ಹೆಡ್ಫೋನ್ಸ್ ಆಸ್ಟ್ರೋನಾಟ್ಸ್ ಒಬ್ಬರೊಂದಿಗೆ ಒಬ್ಬರು ಕಮ್ಯುನಿಕೇಟ್ ಮಾಡಿಕೊಳ್ಳಲು ನಾಸಾ ವೈರ್ಲೆಸ್ ಹೆಡ್ಫೋನ್ಸ್ ನ ಕಂಡು ಹಿಡಿಯುತ್ತೆ. ಈಗ ನಾವೆಲ್ಲರೂ ಬಳಸುವ ವೈರ್ಲೆಸ್ ಹೆಡ್ಫೋನ್ಸ್ ನಲ್ಲೂ ಇದೇ ಟೆಕ್ನಾಲಜಿಯನ್ನ ಬಳಸ್ತಿದ್ದಾರೆ. ಇದೇ ರೀತಿ ಇಂಡಸ್ಟ್ರೀಸ್ ನಲ್ಲಿ ಉಪಯೋಗಿಸುವ ಕಾರ್ಡ್ಲೆಸ್ ಟೂಲ್ಸ್, ಆಫೀಸ್ಗಳಲ್ಲಿ ಉಪಯೋಗಿಸುವ ಸ್ಮೋಕ್ ಡಿಟೆಕ್ಟರ್, ಇನ್ನು ಅನೇಕ ರೀತಿಯ ವಸ್ತುಗಳಲ್ಲಿ ನಾಸಾದವರು ಕಂಡು ಹಿಡಿದ ಟೆಕ್ನಾಲಜಿಯನ್ನೇ ಬಳಸ್ತಿದ್ದಾರೆ. ಈ ವಿಷಯವನ್ನ ನೀವು ಮೊದಲನೇ ಬಾರಿಗೆ ತಿಳಿದುಕೊಳ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ತಾಯಿ ಗರ್ಭದಲ್ಲಿರೋ ಮಗುವಿಗೆ ತಾಯಿ ಮಾತನಾಡೋದು ಕೇಳಿಸುತ್ತೆ. ಪ್ರೆಗ್ನೆಂಟ್ ಆಗಿ 16 ವಾರಗಳು ಕಳೆದ ಮೇಲೆ ತಾಯಿಯ ಹೃದಯದ ಬಡಿತಾನು ಮಗುವಿಗೆ ಕೇಳಿಸುತ್ತೆ. ಇನ್ನು 6 ರಿಂದ 7 ತಿಂಗಳುಗಳ ನಂತರ ತಾಯಿ ಹತ್ರ ಬಂದು ಯಾರಾದ್ರೂ ಮಾತನಾಡಿದ್ರೆ ಅವರ ಮಾತುಗಳು ಕೂಡ ಕೇಳಿಸ್ತವೆ. ಒಂದ್ ವೇಳೆ ಮಗುವಿನ ತಂದೆ ತಾಯಿ ಹತ್ರ ಬಂದು ಒಂದು ಹಾಡನ್ನ ಹಾಡಿದ್ರೆ ಆ ಹಾಡು ಮಗುವಿಗೂ ಕೇಳಿಸುತ್ತೆ. ಹಾಗೂ ಆ ಹಾಡನ್ನ ಪದೇ ಪದೇ ಆಡ್ತಾ ಇದ್ರೆ ಆ ಮಗು ಅದನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಮತ್ತು ಮಗು ಹುಟ್ಟಿದ ಮೇಲೆ ಎಂದಾದ್ರೂ ಮಗು ಅಳುವಾಗ ಆ ಮಗು ಹೊಟ್ಟೆಯಲ್ಲಿದ್ದಾಗ ಹಾಡಿದ ಹಾಡನ್ನ ಮತ್ತೆ ಹಾಡಿದ್ರೆ ಆ ಮಗು ಆ ಹಾಡನ್ನ ಗುರುತಿಸಿ ಅಳೋದನ್ನ ನಿಲ್ಲಿಸುತ್ತೆ. ಆದ್ರೆ ಈಗಿನ ಫಾಸ್ಟ್ ಲೈಫ್, ಫಾಸ್ಟ್ ಫುಡ್ ಲೈಫ್ ಸ್ಟೈಲ್ ನ ಕಾರಣದಿಂದ ಅನೇಕ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ. ಭಾರತದಲ್ಲಿ 2023ಕ್ಕೆ 3.9% ನಿಂದ 16.8% ನಷ್ಟು ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿ ಇದೆ. ಆದ್ರೆ ಈ ಇನ್ಫರ್ಟಿಲಿಟಿ ಅಂದ್ರೆ ಏನು, ಇದು ಯಾವ ಕಾರಣಕ್ಕಾಗಿ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಹೌ ಟು ಫೈಟ್ ಇನ್ಫರ್ಟಿಲಿಟಿ ಅನ್ನೋ ಈ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಆದ್ರೆ ಇದನ್ನ ಕುಕು FM ನವರು ಅದ್ಭುತವಾದ ಆಡಿಯೋ ಬುಕ್ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಕುಕು FM ನವರು ಮೊಟ್ಟ ಮೊದಲನೇ ಬಾರಿಗೆ 7 ಡೇಸ್ ಫ್ರೀ ಟ್ರಯಲ್ ನ ತಂದಿದ್ದಾರೆ. ಇದರಲ್ಲಿ 1000+ ಆಡಿಯೋ ಬುಕ್ಸ್ ನ ಫ್ರೀ ಆಗಿ ಕೇಳಬಹುದು. ಇಷ್ಟೇ ಅಲ್ಲದೆ ಸ್ಟೋರೀಸ್, ಸಮರೀಸ್, ಬೈಟ್ಸ್ ಹೀಗೆ 7 ಡೇಸ್ ಪ್ರೀಮಿಯಂ ಆಕ್ಸೆಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ. ಪೇಮೆಂಟ್ ಅಲ್ಲಿ 99 ರೂಪೀಸ್ ಅಂತ ತೋರಿಸಿದ್ರು ಕೂಡ ಕೇವಲ 2 ರೂಪೀಸ್ ಡೆಬಿಟ್ ಆಗುತ್ತೆ. ಮತ್ತೆ ಅದನ್ನು ತಕ್ಷಣವೇ ರೀಫಂಡ್ ಆಗುತ್ತೆ. ಹಾಗೇನೆ ಈ ಫ್ರೀ ಟೈಮ್ ಅಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನ ಎನಿ ಟೈಮ್ ಕ್ಯಾನ್ಸಲ್ ಮಾಡ್ಕೋಬಹುದು. ಕುಕು FM ಈಗ ಇನ್ನೂ ದೊಡ್ಡದಾಗಿದೆ. ಯಾಕಂದ್ರೆ 20 ಹೊಸ ಬುಕ್ಸ್ ಪ್ರತಿ ತಿಂಗಳು ಕನ್ನಡದಲ್ಲೇ ಆಡ್ ಆಗ್ತವೆ. ನೀವು ಎಲ್ಲೇ ಇದ್ರೂ ಯಾವುದೇ ಸಮಯದಲ್ಲಾದ್ರೂ ಅದ್ಭುತವಾದ ಆಡಿಯೋ ಬುಕ್ಸ್ ನ ಕೇಳಬಹುದು. ಕುಕು FM ಡೌನ್ಲೋಡ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಒಮ್ಮೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಾವು ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ರಾಜಕಾರಣಿಗಳಿಗೆ, VIPಸ್ಗೆ Z ಸೆಕ್ಯೂರಿಟೀಸ್ ನ ಒದಗಿಸಿದ್ದಾರೆ ಎಂಬ ಸುದ್ದಿಗಳನ್ನ ಕೇಳ್ತಾ ಇರ್ತೇವೆ. ಆದ್ರೆ ಈ Z+ ಸೆಕ್ಯೂರಿಟಿ ಅಂದ್ರೆ ಏನು, ಇಂತಹ ಸೆಕ್ಯೂರಿಟಿಗಳಲ್ಲಿ ಎಷ್ಟು ವಿಧಗಳಿವೆ, ಈ ಸೆಕ್ಯೂರಿಟಿಯಲ್ಲಿ ಯಾರ್ಯಾರಿರ್ತಾರೆ, ನಮ್ಮಂತಹ ಸಾಮಾನ್ಯ ಜನರಿಗೂ ಕೂಡ ಇಂತಹ ಸೆಕ್ಯೂರಿಟೀಸ್ ನ ಒದಗಿಸ್ತಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಸೆಕ್ಯೂರಿಟಿಯಲ್ಲಿ Z+, Z, Y, X ನಂತಹ 4 ವಿಧದ ಸೆಕ್ಯೂರಿಟೀಸ್ ಇವೆ. ಮೊದಲನೇದಾಗಿ Z+ ಸೆಕ್ಯೂರಿಟಿಯನ್ನ ನೋಡೋಣ. Z+ ಸೆಕ್ಯೂರಿಟಿಯಲ್ಲಿ 10ಕ್ಕಿಂತ ಹೆಚ್ಚಿನ NSD ಕಮಾಂಡೋಸ್ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಹಾಗೇನೆ ಇವರೊಂದಿಗೆ ಪೊಲೀಸರು ಇರ್ತಾರೆ. ಈ ರೀತಿ Z+ ಸೆಕ್ಯೂರಿಟಿಯಲ್ಲಿ ಒಟ್ಟಾಗಿ 55 ಸಿಬ್ಬಂದಿಗಳಿರ್ತಾರೆ. ಇನ್ನು Z ಸೆಕ್ಯೂರಿಟಿಯಲ್ಲಿ 4 ರಿಂದ 6 NSD ಕಮಾಂಡೋಸ್ ಹಾಗೂ ಪೊಲೀಸರನ್ನ ಸೇರಿಸಿ 22 ರಕ್ಷಣಾ ಸಿಬ್ಬಂದಿಯವರಿರ್ತಾರೆ. ಇನ್ನು Y ಸೆಕ್ಯೂರಿಟಿಯಲ್ಲಿ 2 NSD ಕಮಾಂಡೋಸ್ ಜೊತೆಗೆ ಪೊಲೀಸರನ್ನ ಸೇರಿಸಿ 12 ರಕ್ಷಣಾ ಸಿಬ್ಬಂದಿಯವರಿರ್ತಾರೆ. ಮತ್ತು X ಸೆಕ್ಯೂರಿಟಿಯಲ್ಲಿ NSD ಕಮಾಂಡೋಸ್ ಯಾರು ಇರೋದಿಲ್ಲ, ಕೇವಲ 2 ಪೊಲೀಸರು ಮಾತ್ರ ಇರ್ತಾರೆ. ಮತ್ತು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಈ ಸೆಕ್ಯೂರಿಟೀಸ್ ನ ಕೊಡಬಹುದಾ ಅಂತ ಕೇಳಿದ್ರೆ ಸಾಮಾನ್ಯರಿಗೂ ಕೂಡ ಈ ಸೆಕ್ಯೂರಿಟೀಸ್ ನ ಒದಗಿಸಬಹುದು. ಆದ್ರೆ ಆ ವ್ಯಕ್ತಿಗೆ ಯಾವುದಾದ್ರೂ ಬೆದರಿಕೆಗಳು ಅಥವಾ ಬೇರೆಯವರಿಂದ ಅಪಾಯವಿದ್ದಾಗ ಆ ವ್ಯಕ್ತಿಗೆ ಎಷ್ಟು ಭದ್ರತೆಯನ್ನ ಒದಗಿಸಬೇಕು ಅನ್ನೋದನ್ನ ಇಂಟೆಲಿಜೆನ್ಸ್ ನವರು ಮಾತ್ರ ನಿರ್ಧರಿಸ್ತಾರೆ.
ಬೇಸಿಗೆ ಕಾಲದಲ್ಲಿ ಬಿಸಿಯನ್ನ ತಡೆದುಕೊಳ್ಳಲು ಕಲ್ಲಂಗಡಿಯನ್ನ ಹೆಚ್ಚಾಗಿ ತಿಂತೇವೆ. ಆದರೆ ಕಲ್ಲಂಗಡಿ ಕೆಂಪಾಗಿ ಆಕರ್ಷಕವಾಗಿ ಹೆಚ್ಚು ಸಿಹಿಯಾಗಿ ಕಾಣಲು ಎರಿಥ್ರೋಸೈನ್ ಎಂಬ ಕೆಮಿಕಲ್ನ ಇಂಜೆಕ್ಟ್ ಮಾಡ್ತಾರೆ. ಇದರಲ್ಲಿ ಕಲ್ಲಂಗಡಿ ತನ್ನ ಒರಿಜಿನಲ್ ಕಲರ್ಗಿಂತ ಹೆಚ್ಚು ಕೆಂಪಾಗಿ ಆಕರ್ಷಕವಾಗಿ ಕಾಣಿಸುತ್ತೆ. ಸೊ ಕೆಮಿಕಲ್ಸ್ನ ಇಂಜೆಕ್ಟ್ ಮಾಡಿದ ಕಲ್ಲಂಗಡಿಯನ್ನ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಆದ್ರೆ ಕೆಮಿಕಲ್ ಇಲ್ಲದ ವಾಟರ್ ಮೆಲನ್ನ ಹೇಗೆ ಕಂಡು ಹಿಡಿಬೇಕು ಅಂದ್ರೆ ಇದನ್ನ ತಿಳ್ಕೊಳ್ಳಲು ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ವಿಡಿಯೋನ ಮಾಡಿದ್ದರು. ಅದೇನೆಂದ್ರೆ ಕಲ್ಲಂಗಡಿಯನ್ನ ಕಟ್ ಮಾಡಿದ ನಂತರ ಅದರ ಮೇಲೆ ಹತ್ತಿಯಿಂದ ಒರೆಸಿದಾಗ ಆ ಹತ್ತಿ ಕೆಂಪಾಗಿ ಬದಲಾದ್ರೆ ಅದರಲ್ಲಿ ಕೆಮಿಕಲ್ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಒಂದು ವೇಳೆ ಏನು ಬದಲಾವಣೆಯಾಗದೆ ಹತ್ತಿ ಸಾಮಾನ್ಯ ಬಣ್ಣದಲ್ಲೇ ಇದ್ರೆ ಅದರಲ್ಲಿ ಕೆಮಿಕಲ್ ಇಂಜೆಕ್ಟ್ ಆಗಿಲ್ಲ ಅಂತ ಅರ್ಥ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಅಂತರಿಕ್ಷದಲ್ಲಿ ನಮ್ಮ ವಯಸ್ಸು ಭೂಮಿಯಲ್ಲಿ ಬೆಳೆದಂತೆ ಬೆಳೆಯೋದಿಲ್ಲ. ಹೌದು, ಅಂತರಿಕ್ಷದಲ್ಲಿ ಮನುಷ್ಯನ ವಯಸ್ಸು ಬೆಳೆಯೋದಿಲ್ಲ ಅಂತ ನಾಸಾ ಹಲವಾರು ಪ್ರಯೋಗಗಳನ್ನು ಮಾಡಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ. ಅದು ಹೇಗೆಂದ್ರೆ ಭೂಮಿ ಮೇಲಿನ ಮನುಷ್ಯ ಅಂತರಿಕ್ಷಕ್ಕೆ ಹೋದಾಗ ಆತನು ಬೆಳೆಯೋದಿಲ್ಲ ಅಂತ ನಿರೂಪಿಸೋದಕ್ಕೆ ನಾಸಾ ಒಂದು ಪ್ರಯೋಗ ಮಾಡುತ್ತೆ. ಇದಕ್ಕಾಗಿ ನಾಸಾ ಸ್ಕಾಟ್ ಅಂಡ್ ಮಾರ್ಕ್ ಎಂಬ ಇಬ್ಬರು ಅವಳಿ ಜವಳಿ ಆಸ್ಟ್ರೋನಟ್ಸ್ ರನ್ನ ಆಯ್ಕೆ ಮಾಡುತ್ತೆ. ಇವರಲ್ಲಿ ಸ್ಕಾಟ್ ಎಂಬ ವ್ಯಕ್ತಿಯನ್ನ ಅಂತರಿಕ್ಷಕ್ಕೆ ಕಳುಹಿಸಿ ಮಾರ್ಕ್ ಎಂಬ ವ್ಯಕ್ತಿಯನ್ನ ಭೂಮಿ ಮೇಲೇನೆ ಬಿಡ್ತಾರೆ. ಸ್ಪೇಸ್ಗೆ ಹೋದ ಸ್ಕಾಟ್ 340 ದಿನಗಳ ನಂತರ ಭೂಮಿಗೆ ಮರಳಿ ಬರ್ತಾನೆ. ಆಗ ಸ್ಕಾಟ್ನ ಟೆಸ್ಟ್ ಮಾಡಿದಾಗ ಆತನ DNA ಕೆಲವೊಂದು ಬದಲಾವಣೆಗಳನ್ನ ಗಮನಿಸ್ತಾರೆ. ಈ ಬದಲಾವಣೆಗಳು ಭೂಮಿ ಮೇಲೆ ಇದ್ದ ತನ್ನ ಅವಳಿ ಜವಳಿ ಸಹೋದರ ಮಾರ್ಕ್ಗಿಂತ ಯೌವನವಾಗಿದ್ದಂತೆ ಕಾಣಿಸ್ತಾನೆ. ಈ ರೀತಿ ನಾಸಾ ಮಾಡಿದ ಪ್ರಯೋಗದ ಪ್ರಕಾರ ಅಂತರಿಕ್ಷದಲ್ಲಿ ಹೆಚ್ಚು ಕಾಲ ಇರುವವರ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಇದರಿಂದ ಇವರು ಭೂಮಿ ಮೇಲೆ ಇರುವವರಿಗಿಂತ ಯೌವನವಾಗಿ ಕಾಣಿಸ್ತಾರೆ. ಬೈಕ್ ಮೇಲೆ ಸ್ಪೀಡ್ ಆಗಿ ಹೋಗುವಾಗ ನಮ್ಮ ಕಣ್ಣಿಂದ ನೀರು ಯಾಕೆ ಬರುತ್ತೆ? ಸಾಮಾನ್ಯವಾಗಿ ನಮ್ಮ ಕಣ್ಣಲ್ಲಿರುವ ಟಿಯರ್ ಗ್ಲ್ಯಾಂಡ್ಸ್ ಕಣ್ಣುಗಳನ್ನ ಯಾವಾಗಲೂ ಒದ್ದೆಯಾಗಿರುವಂತೆ ಮಾಡ್ತವೆ. ಇವು ಕಣ್ಣುಗಳು ಒಣಗಿ ಹೋಗದಂತೆ ನೋಡ್ಕೊಳ್ತವೆ. ಇದರಿಂದ ಕಣ್ಣಲ್ಲಿ ಬೀಳುವ ಧೂಳು ಆಗಿಂದಾಗಲೇ ಕ್ಲಿಯರ್ ಆಗಿ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಸೊ ಬೈಕ್ ಮೇಲೆ ಹೋಗುವಾಗ ವೇಗವಾಗಿ ಬರುವ ಗಾಳಿಯ ಕಾರಣದಿಂದ ನಮ್ಮ ಕಣ್ಣಲ್ಲಿರುವ ನೀರು ಹೊರಗಡೆ ಬಂದು ಕಣ್ಣು ಬೇಗನೆ ಡ್ರೈ ಆಗಿ ಬಿಡುತ್ತೆ. ಹೀಗೆ ಡ್ರೈ ಆಗುವ ಕಣ್ಣುಗಳನ್ನ ಕಾಪಾಡಲು ಟಿಯರ್ ಗ್ಲ್ಯಾಂಡ್ಸ್ ನೀರನ್ನ ಬಿಡುಗಡೆ ಮಾಡುತ್ತೆ. ಸೊ ಹೀಗೆ ನಿರಂತರವಾಗಿ ಬರುವ ಗಾಳಿ ಕಣ್ಣುಗಳನ್ನ ಒಂದ್ ಕಡೆ ಡ್ರೈ ಆಗಿ ಮಾಡ್ತಿದ್ರೆ ಮತ್ತೊಂದು ಕಡೆ ಟಿಯರ್ ಗ್ಲ್ಯಾಂಡ್ಸ್ ಕಣ್ಣನ್ನ ಒದ್ದೆಯಾಗಿರಿಸಲು ಪ್ರಯತ್ನಿಸ್ತವೆ ಮತ್ತು ಗಾಳಿಯಲ್ಲಿ ಇರುವ ಧೂಳು ನಮ್ಮ ಕಣ್ಣಲ್ಲಿ ಬಿದ್ರೆ ಕಣ್ಣಿಗೆ ತೊಂದರೆಯಾಗುತ್ತೆ. ಸೊ ಇದರಿಂದ ರಕ್ಷಿಸಲು ಕೂಡ ಟಿಯರ್ ಗ್ಲ್ಯಾಂಡ್ಸ್ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡುತ್ತೆ. ನಾವು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ನಮಗೆ ಬೇಕಾದ ಯಾವುದಾದ್ರೂ ವಸ್ತುವನ್ನು ಕೊಂಡುಕೊಳ್ಳೋಣ ಅಂತ ಹೋದಾಗ ನಮಗೆ ಗೊತ್ತಿರುವ ಕೆಲವು ಪಾಪ್ಯುಲರ್ ಬ್ರ್ಯಾಂಡ್ಸ್ ಕಾಣಿಸದೇ ಹೋಗಬಹುದು. ಯಾಕಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೆಲವೊಂದು ದೇಶಗಳಲ್ಲಿ ಅವರ ಒರಿಜಿನಲ್ ಹೆಸರಿಂದ ಅಲ್ಲದೆ ಬೇರೆ ಹೆಸರಿಂದ ಮಾರಾಟ ಮಾಡ್ತವೆ. ನಮಗೆ ಗೊತ್ತಿರುವ ಅಂತಹ ಕೆಲವೊಂದು ಬ್ರ್ಯಾಂಡ್ಸ್ ಹಾಗೂ ಅವರು ಹೆಸರನ್ನ ಬದಲಾಯಿಸಲು ಕಾರಣ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಬರ್ಗರ್ ಕಿಂಗ್ ಅಮೆರಿಕಾಗೆ ಸೇರಿದ ಬ್ರ್ಯಾಂಡ್ ಆಗಿದೆ. ಇವರು ಎಲ್ಲ ದೇಶಗಳಲ್ಲಿ ಇದೇ ಹೆಸರಿಂದ ಬರ್ಗರ್ಸ್ನ ಮಾರಾಟ ಮಾಡ್ತಾರೆ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಹಂಗ್ರಿ ಜಾಕ್ಸ್ ಎಂಬ ಹೆಸರಿಂದ ಮಾರಾಟ ಮಾಡ್ತಾರೆ. ಯಾಕಂದ್ರೆ ಬರ್ಗರ್ ಕಿಂಗ್ ಆಸ್ಟ್ರೇಲಿಯಾಗೆ ಬರುವುದಕ್ಕೂ ಮುಂಚೆನೆ ಅಲ್ಲಿ ಇದೇ ಹೆಸರಿಂದ ಬೇರೆ ಬ್ರ್ಯಾಂಡ್ ಮೊದಲೇ ಇರುತ್ತೆ. ಆಕ್ಸ್ ಯೂನಿಲಿವರ್ಗೆ ಸೇರಿದ ಈ ಬ್ರ್ಯಾಂಡ್ ಮೊಟ್ಟ ಮೊದಲನೇ ಬಾರಿಗೆ ಫ್ರಾನ್ಸ್ ಅಲ್ಲಿ ಲಾಂಚ್ ಆಗುತ್ತೆ. ಆದ್ರೆ ಆಗಲೇ ಕೆಲ ದೇಶಗಳಲ್ಲಿ ಇದೇ ಹೆಸರಿಂದ ಬೇರೆ ಬ್ರ್ಯಾಂಡ್ಸ್ ಇರ್ತವೆ. ಹಾಗೇನೆ ಇಂಗ್ಲಿಷ್ ಮಾತನಾಡೋ ದೇಶಗಳಲ್ಲಿ ಆಕ್ಸ್ ಎಂಬ ಪದವನ್ನ ಪರ್ಫ್ಯೂಮ್ಗೆ ಬಳಸೋದು ಅಷ್ಟು ಸರಿಯಾಗಿರೋದಿಲ್ಲ. ಯಾಕಂದ್ರೆ ಆಕ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೊಡಲಿ ಅಂತ ಅರ್ಥ ಬರುತ್ತೆ. ಇದಕ್ಕಾಗಿ ಕೆಲ ದೇಶಗಳಲ್ಲಿ ಆಕ್ಸ್ ಬದಲಾಗಿ ಲಿಂಕ್ಸ್ ಎಂಬ ಹೆಸರಿಂದ ಮಾರಾಟ ಮಾಡ್ತಾರೆ. ಲೇಸ್ ಪೆಪ್ಸಿಕೋಗೆ ಸೇರಿದ ಬ್ರ್ಯಾಂಡ್ ಆಗಿದೆ. ಇವರು ಎಲ್ಲಾ ದೇಶಗಳಲ್ಲಿ ಲೇಸ್ ಹೆಸರಿಂದ ಇದನ್ನ ಮಾರಾಟ ಮಾಡ್ತಾರೆ. ಆದ್ರೆ UK ಐರ್ಲೆಂಡ್ ಅಲ್ಲಿ ಮಾತ್ರ ವಾಕರ್ಸ್ ಹೆಸರಿಂದ ಮಾರಾಟ ಮಾಡ್ತಾರೆ. ಯಾಕಂದ್ರೆ UKದಲ್ಲಿ ವಾಕರ್ಸ್ ಹೆಸರಿಂದ ಆಲ್ರೆಡಿ ಒಂದು ಚಿಪ್ಸ್ ನ ತಯಾರಿಸುವ ಪಾಪ್ಯುಲರ್ ಕಂಪನಿ ಇರುತ್ತೆ. ಇದನ್ನೇ ಪೆಪ್ಸಿಕೋ ಕಂಪನಿ ಕೊಂಡ್ಕೊಂಡು ಮೊದಲೇ ಫೇಮಸ್ ಆಗಿದ್ದ ವಾಕರ್ಸ್ ಹೆಸರಿಂದಾನೇ ಇವರ ಚಿಪ್ಸ್ನು ಮಾರಾಟ ಮಾಡಲು ಪ್ರಾರಂಭಿಸ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಕುಕು FM ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ 7 days ಅನ್ಲಿಮಿಟೆಡ್ ಆಕ್ಸೆಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ ನೋಡಿ.